ತಮಿಳುನಾಡಿನ ರಾಜಕೀಯವನ್ನೇ ಬೆಚ್ಚುಬೀಳಿಸುತ್ತಿರುವ ತಳಪತಿ ವಿಜಯ್ ಅವರ ಹತ್ತಿರ ಇವತ್ತು ಬರೋಬ್ಬರಿ 624 ಕೋಟಿ ರೂಪಾಯಿ ಆಸ್ತಿ ಇದೆ. ಇದು ಬರೀ ಹಣವಲ್ಲ, ಒಂದು ಸಾಮ್ರಾಜ್ಯ. ತಿಂಗಳಿಗೆ ಸುಮಾರು 15 ಕೋಟಿ ರೂಪಾಯಿ ಸಂಪಾದಿಸುವ ಈ ನಟನ ವಾರ್ಷಿಕ ಆದಾಯ ಇವತ್ತು ದೇಶದ ದೊಡ್ಡ ಉದ್ಯಮಿಗಳಿಗೂ ಸವಾಲು ಹಾಕುವಂತಿದೆ. ಆದರೆ ಆಶ್ಚರ್ಯದ ವಿಷಯ ಅಂದ್ರೆ ವಿಜಯ್ ಅವರು ಕೇವಲ ಸಿನಿಮಾದಿಂದ ಅಷ್ಟೇ ಹಣ ಮಾಡ್ತಿಲ್ಲ. ಒಂದು ಕಾಲದಲ್ಲಿ ಕೇವಲ 15,000 ರೂಪಾಯಿಗೆ ತಗೊಂಡಿದ್ದ ಒಂದು ಸಣ್ಣ ಜಾಗದ ಬೆಲೆ ಇವತ್ತು ಎಷ್ಟಾಗಿದೆ ಗೊತ್ತಾ? ರಿಯಲ್ ಎಸ್ಟೇಟ್ನಲ್ಲಿ ತಳಪತಿ ಮಾಡಿರೋ ಈ ಮ್ಯಾಜಿಕ್ ಕೇಳಿದ್ರೆ ನೀವು ದಂಗಾಗ್ತೀರಾ. ಇವರ ಲೈಫ್ ಸ್ಟೈಲ್ ಕೂಡ ಅಷ್ಟೇ ವಿಚಿತ್ರ. ಒಂದು ಕಡೆ ಶೂಟಿಂಗ್ ಸೆಟ್ಗಳಲ್ಲಿ ರಾಜನಂತೆ ಇರಲು 6 ಕೋಟಿ ರೂಪಾಯಿಯ ಐಷಾರಾಮಿ ಕ್ಯಾರವಾನ್ ಇದೆ. ಆದ್ರೆ ಮತ್ತೊಂದು ಕಡೆ ಜನಸಾಮಾನ್ಯರ ತರ ಓಡಾಡೋಕೆ ತೀರಾ ಸಾಮಾನ್ಯವಾದ TVS XL ಮೊಪೆಡ್ ಇದೆ. ಈ ವಿಚಿತ್ರ ಸಂಗ್ರಹದ ಹಿಂದಿರೋ ಅಸಲಿ ಸ್ಟೋರಿ ಏನು? ಇಷ್ಟೇ ಅಲ್ಲ, ಒಬ್ಬ ಫಿಲಂ ಸ್ಟಾರ್ ಆಗಿದ್ದರೂ ಇವರು ದೊಡ್ಡ ಉದ್ಯಮಿಗಳಿಗೆ ಬ್ಯಾಂಕರ್ ತರ ಬರೋಬ್ಬರಿ 75 ಕೋಟಿಗೂ ಅಧಿಕ ಹಣವನ್ನು ಸಾಲವಾಗಿ ಕೊಟ್ಟಿದ್ದಾರೆ. ಅಷ್ಟಕ್ಕೂ ಇವರ ಹತ್ತಿರ ಯಾವಾಗಲೂ 213 ಕೋಟಿ ರೂಪಾಯಿ ರೆಡಿ ನಗದು ಹಣ ಯಾಕಿರುತ್ತೆ? ಅದನ್ನೆಲ್ಲ ಎಲ್ಲಿ ಇಟ್ಟಿದ್ದಾರೆ? ಚುನಾವಣಾ ಆಯೋಗಕ್ಕೆ ದಳಪತಿ ವಿಜಯ್ ಅವರು ಸಲ್ಲಿಕೆ ಮಾಡಿರೋ ಆಗಸ್ಟ್ 27 ಪುಟಗಳ ರಹಸ್ಯ ರಿಪೋರ್ಟ್ನಲ್ಲಿ ಏನೇನಿದೆ? ರಿಯಲ್ ಲೈಫ್ನ ಈ ಕಲೆಕ್ಷನ್ ಕಿಂಗ್ ಕಂಪ್ಲೀಟ್ ಕಹಾನಿ ಈ ವಿಡಿಯೋದಲ್ಲಿದೆ. ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಎಲ್ಲರಿಗೂ ನಮಸ್ಕಾರ ಗೆಳೆಯರೇ. ಸಾಮಾನ್ಯವಾಗಿ ಸಿನಿಮಾ ತಾರೆಯರ ಆಸ್ತಿ ಇಷ್ಟು ಇರಬಹುದು, ಅಷ್ಟು ಇರಬಹುದು ಎಂದು ಸೋಷಿಯಲ್ ಮೀಡಿಯಾದಲ್ಲಿ ಊಹಾಪೋಹಗಳು ಹರಿದಾಡುತ್ತಿರುತ್ತವೆ. ಆದರೆ ದಳಪತಿ ವಿಜಯ್ ಅವರ ವಿಷಯದಲ್ಲಿ ಇದು ಕೇವಲ ಊಹೆಯಲ್ಲ, ಬದಲಿಗೆ ಕಾನೂನಾತ್ಮಕವಾಗಿ ಸಾಬೀತಾಗಿರುವ ಸತ್ಯ. ವಿಜಯ್ ಅವರು ಚುನಾವಣಾ ಆಯೋಗಕ್ಕೆ ಸಾರ್ವಜನಿಕವಾಗಿ ಸಲ್ಲಿಸಿರುವ ಸುಮಾರು 27 ಪುಟಗಳ ಪ್ರಮಾಣ ಪತ್ರದಲ್ಲಿ ಅಫಿಡವಿಟ್ ತಮ್ಮ ಪ್ರತಿಯೊಂದು ರೂಪಾಯಿಯ ಅಧಿಕೃತ ಲೆಕ್ಕವನ್ನು ನೀಡಿದ್ದಾರೆ. ಈ 27 ಪುಟಗಳ ರಿಪೋರ್ಟ್ ಕೇವಲ ಕಾಗದದ ಪತ್ರಗಳಲ್ಲ, ಇದು ಅವರ ಕಠಿಣ ಪರಿಶ್ರಮ ಮತ್ತು ವ್ಯವಹಾರ ಜ್ಞಾನಕ್ಕೆ ಹಿಡಿದ ಕೈಗನ್ನಡಿಯಾಗಿದೆ. ಈ ದಾಖಲೆಗಳ ಪ್ರಕಾರ ಇವತ್ತು ವಿಜಯ್ ಅವರ ಒಟ್ಟು ಆಸ್ತಿಯ ಮೌಲ್ಯ ಬರೋಬ್ಬರಿ 624 ಕೋಟಿ ರೂಪಾಯಿಗಳು. ಯಾರನ್ನಾದರೂ ಬೆರಗುಗೊಳಿಸುವ ಈ 624 ಕೋಟಿ ರೂಪಾಯಿಗಳ ಸಾಮ್ರಾಜ್ಯವನ್ನು ಕಾನೂನಾತ್ಮಕವಾಗಿ 2 ಮುಖ್ಯ ಭಾಗಗಳಾಗಿ ವಿಂಗಡಿಸಬಹುದು. ಮೊದಲನೆಯದು ಚರ ಆಸ್ತಿಗಳು, ಮೂವೇಬಲ್ ಆಸೆಟ್ಸ್. ಇದರ ಒಟ್ಟು ಮೌಲ್ಯ ಬರೋಬ್ಬರಿ 404 ಕೋಟಿ ರೂಪಾಯಿಗಳು. ಇದರಲ್ಲಿ ವಿಜಯ್ ಅವರ ವಿವಿಧ ಬ್ಯಾಂಕ್ ಖಾತೆಗಳಲ್ಲಿರುವ ಹಣ, ಫಿಕ್ಸ್ಡ್ ಡೆಪಾಸಿಟ್ಗಳು, ಅವರ ಗ್ಯಾರೇಜ್ನಲ್ಲಿರುವ ಐಷಾರಾಮಿ ಕಾರುಗಳು ಮತ್ತು ಅವರ ಬಳಿ ಇರುವ ಚಿನ್ನಾಭರಣಗಳು ಸೇರುತ್ತವೆ. ಇನ್ನು ಎರಡನೆಯದು ಸ್ಥಿರ ಆಸ್ತಿಗಳು, ಇಮ್ಮೂವೇಬಲ್ ಆಸೆಟ್ಸ್. ಇದರ ಮೌಲ್ಯ ಸುಮಾರು 220 ಕೋಟಿ ರೂಪಾಯಿಗಳು. ಅಂದರೆ ಅವರು ದೇಶದ ವಿವಿಧೆಡೆ ಹೊಂದಿರುವ ಭೂಮಿ, ಐಷಾರಾಮಿ ಮನೆಗಳು ಮತ್ತು ವಾಣಿಜ್ಯ ಉದ್ದೇಶದ ಕಮರ್ಷಿಯಲ್ ಬಿಲ್ಡಿಂಗ್ಗಳು ಇದರಲ್ಲಿ ಸೇರಿವೆ. ಈ ಆಸ್ತಿಯ ಮೌಲ್ಯ ಒಂದು ಕಡೆಯಾದರೆ ಅವರ ವಾರ್ಷಿಕ ಆದಾಯದ ಗ್ರಾಫ್ ದೊಡ್ಡ ಉದ್ಯಮಿಗಳಿಗೂ ಸವಾಲು ಹಾಕುವಂತಿದೆ. ಲಭ್ಯವಿರುವ ಅಧಿಕೃತ ಮಾಹಿತಿಯ ಪ್ರಕಾರ ಕೇವಲ ಒಂದೇ ವರ್ಷದಲ್ಲಿ ವಿಜಯ್ ಅವರ ಗಳಿಕೆ ಬರೋಬ್ಬರಿ 184.53 ಕೋಟಿ ರೂಪಾಯಿಗಳು. ಇದನ್ನು ತಿಂಗಳಿಗೆ ಲೆಕ್ಕ ಹಾಕಿ ನೋಡಿದರೆ ಸರಿಸುಮಾರು 15 ಕೋಟಿ ರೂಪಾಯಿಗೂ ಅಧಿಕ ಆದಾಯವಾಗುತ್ತದೆ. ಭಾರತದ ಪ್ರಮುಖ ಕಾರ್ಪೊರೇಟ್ ಉದ್ಯಮಿಗಳ ಆದಾಯದ ಮಟ್ಟಕ್ಕೆ ಒಬ್ಬ ನಟನ ವಾರ್ಷಿಕ ಆದಾಯ ತಲುಪಿರುವುದು ನಿಜಕ್ಕೂ ಒಂದು ದಾಖಲೆಯೇ ಸರಿ. ಬಹಳಷ್ಟು ಜನ ಕೋಟ್ಯಧಿಪತಿಗಳು ತಮ್ಮ ಆಸ್ತಿಯನ್ನು ಹೆಚ್ಚಾಗಿ ಸೈಟ್ಗಳು, ಫ್ಲಾಟ್ಗಳು ಅಥವಾ ಚಿನ್ನದ ರೂಪದಲ್ಲಿ ಹೂಡಿಕೆ ಮಾಡಿರುತ್ತಾರೆ. ಅಂದರೆ ತುರ್ತು ಸಂದರ್ಭದಲ್ಲಿ ತಕ್ಷಣವೇ ಬಳಸಲು ಅವರ ಹತ್ತಿರ ಅಷ್ಟಾಗಿ ನಗದು ಹಣ ಇರುವುದಿಲ್ಲ. ಆದರೆ ದಳಪತಿ ವಿಜಯ್ ಅವರ ಆರ್ಥಿಕ ಸ್ಟ್ರಾಟಜಿಯೇ ಬೇರೆ. ಅವರ ಅಫಿಡವಿಟ್ ರಿಪೋರ್ಟ್ ಪ್ರಕಾರ ವಿಜಯ್ ಅವರು ತಮ್ಮ ಹೆಚ್ಚಿನ ಹಣವನ್ನು ಲಿಕ್ವಿಡ್ ಕ್ಯಾಶ್, ಅಂದರೆ ಯಾವಾಗ ಬೇಕಾದರೂ ತಕ್ಷಣವೇ ಬಳಸಬಹುದಾದ ರೂಪದಲ್ಲಿ ಇಟ್ಟಿದ್ದಾರೆ. ಅವರ ವಿವಿಧ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ಗಳಲ್ಲಿ ಬರೋಬ್ಬರಿ 213 ಕೋಟಿ ರೂಪಾಯಿ ಹಣ ಇದೆ. ಇದರರ್ಥ ಇವರ ಕೈಯಲ್ಲಿ ಅಥವಾ ಇವರ ಖಾತೆಯಲ್ಲಿ ಯಾವಾಗಲೂ 100 ಕೋಟಿ ರೂಪಾಯಿ ಹಣ ಯಾವುದೇ ರಿಸ್ಕ್ ಇಲ್ಲದೆ ರೆಡಿಯಾಗಿರುತ್ತದೆ. ಉದ್ಯಮ ರಂಗದಲ್ಲಿ ಇಷ್ಟೊಂದು ದೊಡ್ಡ ಮಟ್ಟದ ಲಿಕ್ವಿಡ್ ಕ್ಯಾಶ್ ಇಟ್ಟುಕೊಳ್ಳುವುದು ಇವರ ಹಣಕಾಸಿನ ಭದ್ರತೆಯನ್ನು ತೋರಿಸುತ್ತದೆ. ಇನ್ನು ಹಣದ ಸುರಕ್ಷತೆಯ ಫೈನಾನ್ಷಿಯಲ್ ಸೇಫ್ಟಿ ವಿಚಾರಕ್ಕೆ ಬಂದರೆ ವಿಜಯ್ ಅವರು ತಮ್ಮ ಎಲ್ಲಾ ಮೊತ್ತವನ್ನು ಒಂದೇ ಬ್ಯಾಂಕ್ನಲ್ಲಿ ಇಡುವ ತಪ್ಪು ಮಾಡಿಲ್ಲ. ಬದಲಾಗಿ ತಮ್ಮ ಇನ್ವೆಸ್ಟ್ಮೆಂಟ್ ಅನ್ನು ಡೈವರ್ಸಿಫೈ ಮಾಡಿದ್ದಾರೆ. ಅವರು ತಮ್ಮ ಇನಾಮಿನಸ್ ಗಳಿಕೆಯಲ್ಲಿ ಸುಮಾರು 100 ಕೋಟಿ ರೂಪಾಯಿಗಳನ್ನು ದೇಶದ 4 ಬೇರೆ ಬೇರೆ ಪ್ರಮುಖ ಬ್ಯಾಂಕ್ಗಳಲ್ಲಿ ಫಿಕ್ಸ್ಡ್ ಡೆಪಾಸಿಟ್ ಮಾಡಿದ್ದಾರೆ. ಆ 4 ಬ್ಯಾಂಕ್ಗಳ ಅಧಿಕೃತ ವಿವರಗಳನ್ನು ನೋಡುವುದಾದರೆ, ಮೊದಲನೆಯದು ಇಂದಿರಾನಗರದ ಆಕ್ಸಿಸ್ ಬ್ಯಾಂಕ್ ಶಾಖೆಯಲ್ಲಿ ಬರೋಬ್ಬರಿ 40 ಕೋಟಿ ರೂಪಾಯಿಗಳನ್ನು FD ಮಾಡಿದ್ದಾರೆ. ಎರಡನೆಯದು ಕೋಡಂಬಕ್ಕಂನ ಇಂಡಿಯನ್ ಓವರ್ಸೀಸ್ ಬ್ಯಾಂಕ್ ಶಾಖೆಯಲ್ಲಿ 25 ಕೋಟಿ ರೂಪಾಯಿ ಇಟ್ಟಿದ್ದಾರೆ.
ಮೂರನೆಯದು, ಬಸಂತ್ ನಗರದ HDFC ಬ್ಯಾಂಕ್ ಶಾಖೆಯಲ್ಲಿ 20 ಕೋಟಿ ರೂಪಾಯಿಗಳ ಡೆಪಾಸಿಟ್ ಇದೆ. ನಾಲ್ಕನೆಯದು, ಶಾಸ್ತ್ರಿನಗರದ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಶಾಖೆಯಲ್ಲಿ 15 ಕೋಟಿ ರೂಪಾಯಿಗಳನ್ನು ಸುರಕ್ಷಿತವಾಗಿ ಇರಿಸಿದ್ದಾರೆ. ನೋಡಿದ್ರಲ್ಲ, ದೇಶದ ಅತಿದೊಡ್ಡ ಸರ್ಕಾರಿ ಮತ್ತು ಖಾಸಗಿ ಬ್ಯಾಂಕ್ಗಳಲ್ಲೇ ವಿಜಯ್ ತಮ್ಮ 100 ಕೋಟಿ ರೂಪಾಯಿಗಳ ಫಿಕ್ಸ್ಡ್ ಡೆಪಾಸಿಟ್ ಇಟ್ಟಿದ್ದಾರೆ. ಇವತ್ತು ಸಣ್ಣ ಹೂಡಿಕೆದಾರರಿಂದ ಹಿಡಿದು ದೊಡ್ಡ ಉದ್ಯಮಿಗಳವರೆಗೆ ಎಲ್ಲರೂ ಶೇರ್ ಮಾರ್ಕೆಟ್ ಮತ್ತು ಮ್ಯೂಚುವಲ್ ಫಂಡ್ಗಳಲ್ಲಿ ಕೋಟ್ಯಂತರ ರೂಪಾಯಿ ಹೂಡಿಕೆ ಮಾಡ್ತಾರೆ. ಆದರೆ ಆಶ್ಚರ್ಯದ ವಿಷಯ ಏನೆಂದರೆ, ದಳಪತಿ ವಿಜಯ್ ಅವರು ಶೇರ್ ಮಾರ್ಕೆಟ್ನಲ್ಲಿ ತುಂಬಾ ಕಡಿಮೆ ಹೂಡಿಕೆ ಮಾಡಿದ್ದಾರೆ. ಹೌದು, ಮಾರ್ಕೆಟ್ನ ಏರಿಳಿತಗಳ ರಿಸ್ಕ್ ತಂಟೆಗೆ ಹೋಗದ ವಿಜಯ್ ಕೇವಲ ಸಂಜೆ 7:37 ಲಕ್ಷ ರೂಪಾಯಿಗಳನ್ನು ಮಾತ್ರ ಮ್ಯೂಚುವಲ್ ಫಂಡ್ ಮತ್ತು ಶೇರ್ ಮಾರ್ಕೆಟ್ನಲ್ಲಿ ಇಟ್ಟಿದ್ದಾರೆ. ಅಂದರೆ 99% ಇವರ ಹೂಡಿಕೆಗಳು ಸಂಪೂರ್ಣ ಸುರಕ್ಷಿತವಾದ ಬ್ಯಾಂಕ್ ವ್ಯವಸ್ಥೆಯಲ್ಲೇ ಇವೆ ಎಂಬುದು ಇದರಿಂದ ಸ್ಪಷ್ಟವಾಗುತ್ತದೆ. ಯಾವುದೇ ಒಬ್ಬ ಯಶಸ್ವಿ ಉದ್ಯಮಿಗೆ ತನ್ನ ಆಸ್ತಿಯನ್ನು ಸ್ಥಿರವಾಗಿ ಮತ್ತು ಭವಿಷ್ಯದಲ್ಲಿ ಕೋಟ್ಯಂತರ ರೂಪಾಯಿ ರಿಟರ್ನ್ಸ್ ಬರುವಂತೆ ಹೂಡಿಕೆ ಮಾಡುವುದು ಗೊತ್ತು. ವಿಜಯ್ ಅವರು ಕೂಡ ಇದೇ ಸೂತ್ರವನ್ನು ಬಳಸಿದ್ದಾರೆ. ಚುನಾವಣಾ ಆಯೋಗಕ್ಕೆ ಸಾರ್ವಜನಿಕವಾಗಿ ಲಭ್ಯವಿರುವ ಅವರ ಆಸ್ತಿ ವಿವರಗಳ ಪ್ರಕಾರ ವಿಜಯ್ ಅವರ ಬಳಿ ಒಟ್ಟು 220 ಕೋಟಿ ರೂಪಾಯಿ ಮೌಲ್ಯದ ಸ್ಥಿರ ಆಸ್ತಿಗಳಿವೆ, ಇಮ್ಮೂವೇಬಲ್ ಆಸೆಟ್ಸ್. ವಿಶೇಷ ಏನೆಂದರೆ ಅವರು ಕೇವಲ ಒಂದೇ ಕಡೆ ಭೂಮಿ ಖರೀದಿಸದೆ ವಸತಿ ಮತ್ತು ವಾಣಿಜ್ಯ ಎರಡೂ ವಲಯಗಳಲ್ಲಿ ಅತ್ಯಂತ ಜಾಣ್ಮೆಯಿಂದ ಹೂಡಿಕೆ ಮಾಡಿದ್ದಾರೆ. ಮೊದಲನೆಯದಾಗಿ ಅವರ ವಸತಿ ಆಸ್ತಿಗಳು, ಅಂದರೆ ಮನೆಗಳ ಬಗ್ಗೆ ನೋಡುವುದಾದರೆ ವಿಜಯ್ ಅವರ ಹೆಸರಿನಲ್ಲಿ ಒಟ್ಟು 10 ವಸತಿ ಆಸ್ತಿಗಳಿವೆ. ಇವುಗಳ ಇವತ್ತಿನ ಮಾರುಕಟ್ಟೆ ಮೌಲ್ಯ ಸುಮಾರು 115 ಕೋಟಿ ರೂಪಾಯಿಗಳು ಎಂದು ಅಂದಾಜಿಸಲಾಗಿದೆ. ಅವರ ಈ ಮನೆಗಳು ಚೆನ್ನೈನ ಅತ್ಯಂತ ಪ್ರಮುಖ ಮತ್ತು ಕಾಸ್ಟ್ಲಿ ಏರಿಯಾಗಳಾದ ನೀಲಂಕರೈ ಸಾಲಿಗ್ರಾಮಂ, ಶೋಲಿಂಗನಲ್ಲೂರು, ಪಾಡೂರ್ ಮತ್ತು ಕೊರಟೂರ್ಗಳಂತಹ VIP ಏರಿಯಾಗಳಲ್ಲಿ ಹರಡಿಕೊಂಡಿವೆ. ವರ್ಷಗಳ ಹಿಂದೆ ಇವುಗಳ ಮೇಲೆ ಮಾಡಿದ ಹೂಡಿಕೆ ಇವತ್ತು ಸಾವಿರಾರು ಪಟ್ಟು ಬೆಲೆ ಏರಿ ಬೃಹತ್ ಬಂಗಲೆಗಳಾಗಿ ಮಾರ್ಪಟ್ಟಿವೆ. ಇನ್ನು ಕೇವಲ ವಾಸಿಸುವ ಮನೆಗಳಷ್ಟೇ ಅಲ್ಲ, ವಿಜಯ್ ಅವರು ಬಿಸಿನೆಸ್ ಮೈಂಡ್ನಿಂದ ಕಮರ್ಷಿಯಲ್ ಪ್ರಾಪರ್ಟಿಗಳ ಮೇಲೂ ಭಾರೀ ಹೂಡಿಕೆ ಮಾಡಿದ್ದಾರೆ. ಅವರ ಬಳಿ ಬರೋಬ್ಬರಿ 82.8 ಕೋಟಿ ರೂಪಾಯಿ ಮೌಲ್ಯದ ವಾಣಿಜ್ಯ ಕಟ್ಟಡಗಳಿವೆ, ಕಮರ್ಷಿಯಲ್ ಬಿಲ್ಡಿಂಗ್ಸ್. ಈ ಕಟ್ಟಡಗಳಿಂದ ಅವರಿಗೆ ಪ್ರತಿ ತಿಂಗಳು ಬಾಡಿಗೆ, ರೆಂಟಲ್ ಇನ್ಕಮ್ ರೂಪದಲ್ಲಿ ಯಾವುದೇ ರಿಸ್ಕ್ ಇಲ್ಲದೆ ಲಕ್ಷಾಂತರ ರೂಪಾಯಿಗಳ ಆದಾಯ ನಿರಂತರವಾಗಿ ಹರಿದು ಬರುತ್ತಿದೆ. ಇದು ಅವರ ಆರ್ಥಿಕ ಶಕ್ತಿಯನ್ನು ಮತ್ತಷ್ಟು ಗಟ್ಟಿಯಾಗಿಸಿದೆ. ಇಷ್ಟೇ ಅಲ್ಲದೆ ಪ್ರಕೃತಿಯ ಮಡಿಲಾದ ಕೊಡೆಕೆನಾಲ್ ಹಾಗೂ ಚೆನ್ನೈನ ಸುತ್ತಮುತ್ತಲಿನ ವಿವಿಧ ಭಾಗಗಳಲ್ಲಿ ಸುಮಾರು 22 ಕೋಟಿ ರೂಪಾಯಿ ಬೆಲೆ ಬಾಳುವ ಜಮೀನುಗಳು ಕೂಡ ದಳಪತಿ ವಿಜಯ್ ಅವರ ಒಡೆತನದಲ್ಲಿವೆ. ಯಾವುದೇ ಒಬ್ಬ ಸೂಪರ್ ಸ್ಟಾರ್ ಅಂದ ಮೇಲೆ ಅವರ ಗ್ಯಾರೇಜ್ನಲ್ಲಿ ಐಷಾರಾಮಿ ಕಾರುಗಳು ಇರುವುದು ಕಾಮನ್. ದಳಪತಿ ವಿಜಯ್ ಅವರ ವಿಷಯದಲ್ಲೂ ಇದು ನಿಜ. ಅವರ ಅಫಿಡವಿಟ್ನಲ್ಲಿ ನೀಡಿರುವ ಅಧಿಕೃತ ವಿವರಗಳ ಪ್ರಕಾರ ಅವರ ಬಳಿ ಇರುವ ಒಟ್ಟು ವಾಹನಗಳ ಮೌಲ್ಯ ಸುಮಾರು 13.5 ಕೋಟಿ ರೂಪಾಯಿಗಳು. ಅವರ ಈ ವಾಹನಗಳ ಸಂಗ್ರಹದಲ್ಲಿ ಕಂಪ್ಲೀಟ್ ಲಕ್ಸುರಿ ಮತ್ತು ಸಿಂಪ್ಲಿಸಿಟಿ ಎರಡೂ ಒಟ್ಟಿಗೆ ಕಾಣಸಿಗುತ್ತವೆ. ವಿಜಯ್ ಅವರ ಗ್ಯಾರೇಜ್ನಲ್ಲಿರುವ ಪ್ರಮುಖ ವಾಹನಗಳನ್ನು ನೋಡುವುದಾದರೆ, ಮೊದಲನೆಯದು ಸುಮಾರು 3 ಕೋಟಿ ರೂಪಾಯಿ ಬೆಲೆ ಬಾಳುವ ಅತ್ಯಂತ ಐಷಾರಾಮಿ ಲೆಕ್ಸಸ್ ಕಾರ್ ಇವರ ಬಳಿ ಇದೆ. ಎರಡನೆಯದು ಇತ್ತೀಚಿನ ಟ್ರೆಂಡ್ಗೆ ತಕ್ಕಂತೆ ಪರಿಸರ ಸ್ನೇಹಿಯಾಗಿರುವ ಸುಮಾರು 2 ಕೋಟಿ ರೂಪಾಯಿ ಮೌಲ್ಯದ ಎಲೆಕ್ಟ್ರಿಕ್ ಸೂಪರ್ ಕಾರ್ BMW i7 ಕೂಡ ಇವರ ಸಂಗ್ರಹದಲ್ಲಿದೆ. ಮೂರನೆಯದು ಎಲ್ಲದಕ್ಕಿಂತ ಹೈಲೈಟ್ ಅಂದರೆ ಶೂಟಿಂಗ್ ಸೆಟ್ಗಳಲ್ಲಿ ವಿಜಯ್ ಅವರು ಬಳಸುವ ಬರೋಬ್ಬರಿ 6 ಕೋಟಿ ರೂಪಾಯಿ ಬೆಲೆಯ ಅತ್ಯಂತ ಐಷಾರಾಮಿ ಲಕ್ಸುರಿ ಕ್ಯಾರವಾನ್. ಈ ಕ್ಯಾರವಾನ್ ಒಳಗೆ 5 ಸ್ಟಾರ್ ಹೋಟೆಲ್ ಮಾದರಿಯ ಸೌಲಭ್ಯಗಳಿವೆ. ಆದರೆ ಅಚ್ಚರಿಯ ವಿಷಯ ಏನೆಂದರೆ, ಇಷ್ಟೊಂದು ಕೋಟಿ ಬೆಲೆಯ ಕಾರುಗಳ ಜೊತೆಗೆ ಇವರ ಗ್ಯಾರೇಜ್ನಲ್ಲಿ ಒಂದು ಸಾಮಾನ್ಯ ಮಾರುತಿ ಸ್ವಿಫ್ಟ್ ಕಾರ್ ಮತ್ತು ಕೇವಲ ಕೆಲವೇ ಸಾವಿರ ರೂಪಾಯಿ ಬೆಲೆಯ TVS XL ದ್ವಿಚಕ್ರ ವಾಹನ ಕೂಡ ಇದೆ. ಇಷ್ಟು ದೊಡ್ಡ ಸ್ಟಾರ್ ಆಗಿದ್ದರೂ ಇಂದಿಗೂ ಇವುಗಳನ್ನು ಇಟ್ಟುಕೊಂಡಿರುವುದು ಅವರ ಸಿಂಪ್ಲಿಸಿಟಿ ಮತ್ತು ಆರಂಭದ ದಿನಗಳ ನೆನಪನ್ನು ತೋರಿಸುತ್ತದೆ. ಇನ್ನು ಒಡವೆಗಳು ಮತ್ತು ಆಭರಣಗಳ ವಿಚಾರಕ್ಕೆ ಬಂದರೆ, ದಳಪತಿ ವಿಜಯ್ ಅವರ ಹೆಸರಿನಲ್ಲಿ ಸುಮಾರು 1 ಕೋಟಿ 20 ಲಕ್ಷ ರೂಪಾಯಿ ಬೆಲೆಯ ಚಿನ್ನದ ಆಭರಣಗಳಿವೆ. ಇಷ್ಟೇ ಅಲ್ಲದೆ ಅವರ ಅಫಿಡವಿಟ್ನಲ್ಲಿ ಅವರ ಪತ್ನಿ ಸಂಗೀತ ಅವರ ಹೆಸರಿನಲ್ಲಿರುವ ಆಸ್ತಿಯ ವಿವರಗಳನ್ನು ಕೂಡ ಕಾನೂನುಬದ್ಧವಾಗಿ ಘೋಷಿಸಲಾಗಿದೆ. ಸಂಗೀತ ಅವರ ಹೆಸರಿನಲ್ಲಿ ಸುಮಾರು 4 ಕೋಟಿ ರೂಪಾಯಿ ಬೆಲೆ ಬಾಳುವ ಚಿನ್ನಾಭರಣಗಳಿದ್ದು, ಒಟ್ಟಾರೆಯಾಗಿ ಅವರ ಪತ್ನಿಯ ಹೆಸರಿನಲ್ಲಿರುವ ಚರ ಮತ್ತು ಸ್ಥಿರ ಆಸ್ತಿಗಳ ಒಟ್ಟು ಮೌಲ್ಯ ಸುಮಾರು 15.76 ಕೋಟಿ ರೂಪಾಯಿಗಳು ಎಂದು ದಾಖಲೆಗಳಲ್ಲಿ ಉಲ್ಲೇಖಿಸಲಾಗಿದೆ. ಚುನಾವಣಾ ಆಯೋಗಕ್ಕೆ ವಿಜಯ್ ಅವರು ಸಲ್ಲಿಸಿರುವ ಅಧಿಕೃತ ಅಫಿಡವಿಟ್ನ ಅತ್ಯಂತ ಆಸಕ್ತಿದಾಯಕ ಅಂಶವೆಂದರೆ ಅವರು ಬೇರೆ ಬೇರೆ ವ್ಯಕ್ತಿಗಳಿಗೆ ಹಾಗೂ ಶೈಕ್ಷಣಿಕ ಟ್ರಸ್ಟ್ಗಳಿಗೆ ನೀಡಿರುವ ಪರ್ಸನಲ್ ಲೋನ್ ಮತ್ತು ಅಡ್ವಾನ್ಸ್ಗಳು. ಇದರ ಒಟ್ಟು ಮೌಲ್ಯ ಬರೋಬ್ಬರಿ 75.50 ಕೋಟಿ ರೂಪಾಯಿಗಳು. ಒಬ್ಬ ಬಿಸಿನೆಸ್ ಮ್ಯಾನ್ ತರಹ ವಿಜಯ್ ಅವರು ತಮ್ಮ ಹಣವನ್ನು ಕೇವಲ ಬ್ಯಾಂಕ್ನಲ್ಲೇ ಇಡದೆ ಮಾರುಕಟ್ಟೆಯಲ್ಲಿ ವಿಶ್ವಾಸಾರ್ಹ ವ್ಯಕ್ತಿಗಳಿಗೆ ಮತ್ತು ಸಂಸ್ಥೆಗಳಿಗೆ ಸಾಲವಾಗಿ ನೀಡುವ ಮೂಲಕ
ಅದರ ಮೇಲೂ ಆದಾಯ ಗಳಿಸುವ ಜಾಣ್ಮೆ ತೋರಿದ್ದಾರೆ. ದಳಪತಿ ವಿಜಯ್ ಬರೀ ಸಿನಿಮಾದಲ್ಲಿ ಮಾತ್ರವಲ್ಲ, ರಿಯಲ್ ಲೈಫ್ನಲ್ಲೂ ಒನ್ ಅಂಡ್ ಓನ್ಲಿ ಕಲೆಕ್ಷನ್ ಕಿಂಗ್. 213 ಕೋಟಿ ಲಿಕ್ವಿಡ್ ಕ್ಯಾಶ್, 100 ಕೋಟಿ ಫಿಕ್ಸ್ಡ್ ಡೆಪಾಸಿಟ್, 220 ಕೋಟಿ ರಿಯಲ್ ಎಸ್ಟೇಟ್ ಮತ್ತು 75 ಕೋಟಿಗೂ ಅಧಿಕ ಸಾಲದ ನೆರವು. ಈ ಎಲ್ಲವೂ ಸೇರಿ ಇವತ್ತು 624 ಕೋಟಿ ರೂಪಾಯಿಗಳ ಬೃಹತ್ ಸಾಮ್ರಾಜ್ಯವಾಗಿ ನಿಂತಿದೆ. ಸಿನಿಮಾ ರಂಗದ ಅತಿ ಎತ್ತರದಲ್ಲಿದ್ದಾಗಲೇ ಅದನ್ನೆಲ್ಲ ಬಿಟ್ಟು ಇಷ್ಟು ದೊಡ್ಡ ಆರ್ಥಿಕ ಭದ್ರತೆಯೊಂದಿಗೆ ಈಗ ಅವರು ತಮಿಳುನಾಡಿನ ರಾಜಕೀಯ ರಂಗಕ್ಕೆ ಅಧಿಕೃತವಾಗಿ ಕಾಲಿಟ್ಟಿದ್ದಾರೆ. ಮುಂಬರುವ ದಿನಗಳಲ್ಲಿ ಇವರ ಈ ಆರ್ಥಿಕ ಶಕ್ತಿ ಮತ್ತು ಜನಪ್ರಿಯತೆ ರಾಜಕೀಯದಲ್ಲಿ ಎಂತಹ ಇತಿಹಾಸ ಸೃಷ್ಟಿಸಲಿದೆ ಎಂಬುದನ್ನು ನಾವು ಕಾದು ನೋಡಬೇಕಿದೆ. ಕೊನೆಯದಾಗಿ ಸ್ನೇಹಿತರೆ, ಈ ವಿಡಿಯೋದ ಮುಖ್ಯ ಉದ್ದೇಶ ಇದು ಸಂಪೂರ್ಣವಾಗಿ ಶೈಕ್ಷಣಿಕ ಮತ್ತು ಸಾರ್ವಜನಿಕ ಮಾಹಿತಿ ಉದ್ದೇಶಕ್ಕಾಗಿ ಎಜುಕೇಷನಲ್ ಮತ್ತು ಇನ್ಫಾರ್ಮೇಷನಲ್ ಪರ್ಪಸ್ ಸಿದ್ಧಪಡಿಸಲಾದ ವಿಡಿಯೋ ಆಗಿದೆ. ನಾವು ಈ ವಿಡಿಯೋ ಸರಣಿಯಲ್ಲಿ ಚರ್ಚಿಸಿದ ದಳಪತಿ ವಿಜಯ್ ಅವರ ಆಸ್ತಿ ಮತ್ತು ಆದಾಯದ ಎಲ್ಲಾ ವಿವರಗಳು ಅವರು ಚುನಾವಣಾ ಆಯೋಗಕ್ಕೆ ಸಾರ್ವಜನಿಕವಾಗಿ ಸಲ್ಲಿಸಿರುವ ಅಧಿಕೃತ ಪ್ರಮಾಣ ಪತ್ರ, ಅಫಿಡವಿಟ್ ಮತ್ತು ಮಾಧ್ಯಮ ವರದಿಗಳ ಮೂಲಗಳಿಂದ ಪಡೆದ ಮಾಹಿತಿಯಾಗಿದೆ. ಈ ಇಡೀ ಆರ್ಥಿಕ ಸಾಮ್ರಾಜ್ಯದಿಂದ ನಾವು ಕಲಿಯಬೇಕಾದ ಅಸಲಿ ಪಾಠ ಏನೆಂದರೆ, ನಾವು ಯಾವುದೇ ರಂಗದಲ್ಲಿದ್ದರೂ ನಮ್ಮ ಕಠಿಣ ಪರಿಶ್ರಮದ ಗಳಿಕೆಯನ್ನು ಕೇವಲ ಒಂದೇ ಕಡೆ ಹೂಡಿಕೆ ಮಾಡದೆ, ವಿಜಯ್ ಅವರಂತೆ ಅತ್ಯಂತ ಕಾನೂನುಬದ್ಧವಾಗಿ, ಪಾರದರ್ಶಕವಾಗಿ ಮತ್ತು ಸುರಕ್ಷಿತವಾದ ಬ್ಯಾಂಕಿಂಗ್ ಹಾಗೂ ರಿಯಲ್ ಎಸ್ಟೇಟ್ ವ್ಯವಸ್ಥೆಯಲ್ಲಿ ಹೂಡಿಕೆ ಮಾಡುವುದರಿಂದ ಹೇಗೆ ಒಂದು ಭದ್ರವಾದ ಆರ್ಥಿಕ ಭವಿಷ್ಯವನ್ನು ನಿರ್ಮಿಸಿಕೊಳ್ಳಬಹುದು ಎಂಬುದಕ್ಕೆ ಇವರ ಈ ಸ್ಟೋರಿ ಒಂದು ಬೆಸ್ಟ್ ಎಕ್ಸಾಂಪಲ್. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಉಪಯೋಗವಾಗಿದ್ದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ. ಇನ್ನಷ್ಟು ಇಂತಹ ಮಾಹಿತಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.